ನಮಸ್ಕಾರ. ಇವತ್ತು ವಡನ್ಬೈಲು ಬಳೆ ಪದ್ಮಾವತಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ಸಮೀಪ ಇರೋ ಅರಳಗೂಡು ಎಂಬ ಹಳ್ಳಿಯಲ್ಲಿರುವ ಭೀಮೇಶ್ವರ ದೇವಸ್ಥಾನದ ಪರಿಚಯ ಹಾಗೂ ಅಲ್ಲಿಗೆ ಹೋಗುವ ದಾರಿಯ ಪರಿಚಯವನ್ನು ಮಾಡ್ತಿದ್ದೀನಿ. ಅದು ಮಲೆನಾಡು ಆಗಿರೋದ್ರಿಂದ ಮಳೆಗಾಲದಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಗೆ ನಮ್ಮ ಸ್ವಂತ ಗಾಡಿಲಿ ಹೋಗಕ್ಕಾಗಲ್ಲ, ಅಲ್ಲಿರುವವರ ಜೀಪುಗಳಲ್ಲೇ ಹೋಗ್ಬೇಕು. ಒಬ್ಬರಿಗೆ 100 ರೂಪಾಯಿ ಮಾಡ್ತಾರೆ. ಪುರಾಣ ಪ್ರಕಾರ ದ್ವಾಪರ ಯುಗದಲ್ಲಿ ವನವಾಸ ಸಮಯದಲ್ಲಿ ಪಾಂಡವರು ಇಲ್ಲಿಗೆ ಬಂದು ಭೀಮ ಕಾಶಿಯಿಂದ ತಂದ ಶಿವಲಿಂಗವನ್ನು ಧರ್ಮರಾಯನ ಕೈಯಿಂದ ಪ್ರತಿಷ್ಠಾಪನೆ ಮಾಡಿಸಿದ್ರಂತೆ. ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ನೀರಿಗೋಸ್ಕರ ಅರ್ಜುನ ಬಾಣ ಬಿಟ್ಟಾಗ ಉದ್ಭವಿಸಿದ ನೀರೇ ಸರಳ ಎಂಬ ನದಿ. ಆ ನದಿಯಿಂದ ನೀರನ್ನು ತಂದು ಅಭಿಷೇಕ ಮಾಡಿದ್ರಂತೆ. ಹಾಗಾಗಿ ಇದಕ್ಕೆ ಭೀಮೇಶ್ವರ ಎಂಬ ಹೆಸರು ಬಂದಿದೆ. ಆದ್ರೆ ಅಲ್ಲಿಗೆ ಹೋಗುವಾಗ ರಸ್ತೆ ನೋಡಿದ್ರೆ ಭಯನೇ ಆಗುತ್ತಪ್ಪ. ನಂತರ ಮೆಟ್ಟಿಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋದಾಗ ಶಿವಲಿಂಗ ಎದುರಿಗೆ ಬಸವಣ್ಣ, ಮಹಾಗಣಪತಿ, ಈ ದೇವರುಗಳು ನೋಡಿದ್ರೆ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅನುಭವಿಸಿದವರಿಗೆ ಗೊತ್ತು. ನಾವು ಬಂದ ದಾರಿ ಅಷ್ಟು ಕಷ್ಟ ಆದ್ರೂ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಅಲ್ಲಿ ಜೀಪುಗಳಲ್ಲಿ ಭಕ್ತರಿಗೋಸ್ಕರ ಒಂದು ಜೀಪಲ್ಲಿ ಒಬ್ಬರಿಗೆ 100 ರೂಪಾಯಿದಂತೆ 8 ಜನನ ಕರ್ಕೊಂಡು ಹೋಗ್ತಾರೆ. ನನ್ನ ಪ್ರೀತಿಯ ವೀಕ್ಷಕರೇ, ಹಾಗೆ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿರುವ ಫೋನ್ ನಂಬರ್ಗಳಿಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಆದರೆ ಖಂಡಿತ ಒಂದು ಮಾತು ಹೇಳ್ತೀನಿ, ಜೀವನದಲ್ಲಿ ಒಮ್ಮೆ ಆದರೂ ಆ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಹಾಗೆ ಅಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನೋಡಿ ಪರಮಾತ್ಮನ ಆಶೀರ್ವಾದ ಪಡೆಯಿರಿ. ನನ್ನ ಪ್ರೀತಿಯ ವೀಕ್ಷಕರೇ, ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.